ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಡೇ 14 15 ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ಡೇ 40. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ನಾನು ಆಲ್ಮೋಸ್ಟ್ 1 ವೀಕಿಂದ ಮಾರ್ನಿಂಗ್ ವಾಕ್ ಮತ್ತೆ 10,000 ಸ್ಟೆಪ್ಸ್ ಕಂಪ್ಲೀಟೇ ಮಾಡ್ತಾ ಇಲ್ಲ ಅಂತ ಇವತ್ತು ರೆಡಿ ಆಗ್ತಿದ್ದೆ. ರೆಡಿ ಆವಾಗ ಯಾರೋ ಬಂದರು. ಅದು ಯಾರು ಗೊತ್ತಾ? ಸೂರ್ಯ. ಸೊ ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ 10 ಕಿಲೋಮೀಟರ್ಸ್ ಆಫ್ ಸೈಕ್ಲಿಂಗ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದಾದಮೇಲೆ 10 ಕಿಲೋಮೀಟರ್ಸ್ ಆಫ್ ಸೈಕ್ಲಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನಾನು 5 ಕಿಲೋಮೀಟರ್ಸ್ ಆಫ್ ಸೈಕ್ಲಿಂಗ್ ಕಂಪ್ಲೀಟ್ ಆಯ್ತು. ಇನ್ನೂ 5 ಕಿಲೋಮೀಟರ್ಸ್ ಇತ್ತು. ಇನ್ನು ರಿಮೈನಿಂಗ್ 5 ಕಿಲೋಮೀಟರ್ಸ್ ಆಮೇಲೆ ಮಾಡೋಣ ಅಂತ ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆ ಅಂದ್ರೆ 7 ಗಂಟೆ ಆಗಿತ್ತು. ರೋಡಲ್ಲಿ ಮಾಡೋ ಬದಲು ನಾವು ಸ್ಯಾಂಕಿ ಟ್ಯಾಂಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಸ್ಯಾಂಕಿ ಟ್ಯಾಂಕಲ್ಲಿ ನಾನು 10,000 ಸ್ಟೆಪ್ಸ್ ಇನ್ನೇನು ಮುಗಿತಾ ಬಂತು. ಅಷ್ಟರಲ್ಲಿ ನಾನು ಬಾತ್ಕೋಳಿ ನೋಡಿದೆ. ವಾಕ್ ಮಾಡ್ತಾ ಮಾಡ್ತಾ 10 ಬಾತ್ಕೋಳಿ ನೋಡಿದೆ. ನಾನು 10,000 ಸ್ಟೆಪ್ಸ್ ಮುಗಿತಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಾನು ಕಾರ್ತಿಕ್ ಬ್ರೋನ ಮೀಟ್ ಮಾಡಿದೆ. ರಜದಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲೂ ಟ್ರಿಪ್ ಹೋಗಕ್ಕಂತೂ ಆಗಿಲ್ಲ. ನಮ್ ನಿಯರ್ ಬೈ ಒಂದು ಗೋ ಕಾರ್ಟಿಂಗ್ ಇತ್ತು. ಸೊ ಗೋ ಕಾರ್ಟಿಂಗ್ ಆಡೋಣ ಅಂತ ಹೋಗಿದ್ರಿ. ಸೊ ನಾನು ಗೋ ಕಾರ್ಟಿಂಗ್ ಅಲ್ಲಿ ಒಂದು 5 ರೌಂಡ್ ಅಂದ್ರೆ 5 ಲ್ಯಾಪ್ಸ್ ಆಡಿದೆ. ಗೋ ಕಾರ್ಟಿಂಗ್ ಆದ್ಮೇಲೆ ಸುಸ್ತು ತರ ಫೀಲಿಂಗ್ ಇತ್ತು. ಅದಾದ್ಮೇಲೆ ಹೊಸದಾಗಿ ನಮ್ಮ ಮನೆ ಹತ್ರ ಸ್ಮೋಕಿ ಡೋಕಿ ಬೇರೆ ಓಪನ್ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ಮೋಕಿ ಡೋಕಿ ಹೋಗಿದ್ರಿ. ಸೊ ಹೊಸದಾಗಿ ಕಾಂಬೋ ಬಂದಿದೆ ಅಂತ ಹೇಳಿದ್ರು. ಹಾಗೆ ಹೊಟ್ಟೆ ಕೂಡ ತುಂಬುತ್ತೆ ಅಂತ ಅವರೇ ಹೇಳಿದ್ರಿಂದ ಅದೇ ತಗೊಂಡ್ರಿ. ಆ ಕಾಂಬೋಲ್ ಏನೇನಿತ್ತಂದ್ರೆ, ಅದು ಕಾಂಬೋ ಅಂತ ಹೇಳಕ್ ಆಗಲ್ಲ. ಅದ್ರಲ್ಲಿ ಫ್ರೆಂಚ್ ಫ್ರೈ ವಿತ್ ಮಯೋನೀಸ್ ಕೊಟ್ಟಿದ್ರು. ಆಮೇಲೆ ಚಾರ್ಕೋಲ್ ಶವರ್ಮಾ ಅಂತ ಕೊಟ್ಟಿದ್ರು. ಆ ರೋಲ್ ತಿನ್ನೋಷ್ಟಲ್ಲಂತೂ ಹೊಟ್ಟೆನೆ ತುಂಬೋಯ್ತು. ಹೊಟ್ಟೆ ತಿನ್ಮೇಲೆ ಏನಾರು ಐಸ್ ತಿನ್ನೋಣ ಅಂತ ಮನ್ಸಾಯ್ತು. ಸೊ ಎದುರುಗಡೆನೆ ಶ್ರೀರಾಜ್ ಲಸ್ಸಿ ಬರೀತು. ಎಲ್ಲಾರು ಒಂದೊಂದು ಚಾಕ್ಲೇಟ್ ಐಸ್ ತಿಂದ್ರಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಸೊ ನಾಳೆ ನಾನು ನನ್ನ ಫ್ರೆಂಡ್ಸ್ ಇದೇ ಗ್ರೂಪು ಒಂದು ಹೊಸ ಹೋಟ್ಲಿಗೆ ಹೋಗ್ತಾ ಇರಿ. ಅಲ್ಲಿ ಹೋಗ್ಬಿಟ್ಟು ಫುಡ್ ಚಾಲೆಂಜ್ ಮಾಡ್ತಾ ಇರಿ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ನಾಳೆ ಸಿಕ್ಕೋಣ. ಬಾಯ್ ಬಾಯ್.